ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ರೆಡ್ ಡೇ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕೆಂಪಲ್ಲಿ ಬರುವಂತಹ ಯಾವುದೇ ಫ್ರೂಟ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಫ್ಲವರ್ ಆಗಿರಬಹುದು, ಅಥವಾ ಯೂನಿಕ್ಕಾಗಿ ಯೋಚನೆ ಮಾಡಿ ಏನಿದೆ ಅದನ್ನು ಮಾಡಿ ಕಳಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಇಬ್ಬರು ಡಿಸೈಡ್ ಮಾಡಿದ್ದು, ಒಬ್ಬರಿಗೆ ಬ್ಲಡ್ ಹಾಗೆ ಮತ್ತೊಬ್ಬರಿಗೆ ಆ್ಯಪಲ್ ಅಂತ ಹೇಳಿ. ಯಾವುದೇ ಆಕ್ಸಿಡೆಂಟ್ಗಳಾಗಲಿ, ತುರ್ತು ಸಂದರ್ಭಗಳಾಗಲಿ, ಅಥವಾ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಾಗಲಿ ಜೀವ ಉಳಿಸೋಕೆ ರಕ್ತದಾನ ತುಂಬ ಮುಖ್ಯ. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಆ ಕಾರಣದಿಂದ ಆರೋಗ್ಯವಂತ ವ್ಯಕ್ತಿಯ ರಕ್ತದಾನವೇ ಜೀವ ಉಳಿಸೋಕೆ ಇರುವಂತಹ ಏಕೈಕ ಮಾರ್ಗ. ಈ ರಕ್ತದಾನ ಅನ್ನುವಂಥದ್ದು ಜೀವನ್ಮರಣದ ಹೋರಾಟದಲ್ಲಿರುವವ್ರಿಗೆ ಹೊಸ ಬದುಕನ್ನು ನೀಡುವಂಥದ್ದು. ರಕ್ತದಾನ ಮಾಡೋದ್ರಿಂದ ದಾನಿಯ ತೂಕ ನಿರ್ವಹಣೆ, ಹೃದಯ ರಕ್ತನಾಳದ ಆರೋಗ್ಯ ಹಾಗೆ ದೇಹದಲ್ಲಿರುವಂತಹ ಕಬ್ಬಿಣ ಅಂಶ ಬ್ಯಾಲೆನ್ಸ್ಡ್ ಆಗಿರುತ್ತೆ. ದೇಹದಲ್ಲಿ ಆಮ್ಲಜನಕವನ್ನು ಪೂರೈಸೋದ್ರ ಜೊತೆಗೆ ಸೋಂಕುಗಳ ವಿರುದ್ಧ ಹೋರಾಡೋಕ್ಕೆ ಹಾಗೆ ದೇಹದ ಉಷ್ಣತೆಯನ್ನು ನಿಯಂತ್ರಿಸೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ರತಿ ಸೆಕೆಂಡ್ಗೆ ಯಾರೋ ಒಬ್ಬರಿಗೆ ರಕ್ತದ ಅಗತ್ಯ ಇದ್ದೇ ಇರುತ್ತೆ. ಆದ್ದರಿಂದ ನಿಯಮಿತವಾಗಿ ರಕ್ತದಾನ ಮಾಡುವಂಥದ್ದು ಒಂದು ಮಹತ್ ಕಾರ್ಯ. ಇದ್ರ ಬಗ್ಗೆ ನನ್ನ ಮಗನಿಗೆ ತಿಳಿಸ್ಕೊಡ್ಬೇಕು. ಈ ರಕ್ತ ಅಂದರೆ ಏನು, ಯಾಕೆ ಕೊಡಬೇಕು, ಕೊಡೋದ್ರಿಂದ ಏನಾಗುತ್ತೆ, ರಕ್ತದಲ್ಲಿರುವಂತಹ ಗುಂಪುಗಳು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಮೊದಲಿಗೆ ಸೆಲೆಕ್ಟ್ ಮಾಡಿದ್ದು ಬ್ಲಡ್ ಅಂದರೆ ರಕ್ತ. ಇದು ಸುತ್ತ ಮಾಡು ಮಗನೆ, ತಗೋ ಕೊಡೋ. ನೀನು ಹೆಂಗೆ ಮಾಡಿದ್ಯಾ ನೋಡೋಣ. ಓಹೋ, ಮಾಡು, ಕಟ್ ಮಾಡು, ಸುತ್ತ ಕಟ್ ಮಾಡಾಯ್ತಾ, ಆಮೇಲೆ ತೋರಿಸು ಹೆಂಗಿದೆ ಅಂತ. ನಾವು ಈ ಕ್ರಾಫ್ಟ್ನ ಮಾಡಬೇಕು ಅಂತ ಕೂತ್ಕೊಂಡಾಗ ನನ್ನ ಮಕ್ಕಳು ಎರಡೂ ಕತ್ರಿ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಟ್ರೈ ಮಾಡಲಿ, ಕತ್ರಿನ ಹಿಡಿಯೋದು ಹೇಗೆ ಅನ್ನೋ ಗ್ರಿಪ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಕತ್ರಿನ ಕೊಟ್ಟಿದ್ವಿ. ಸೊ ಎಲ್ಲ ತುಂಡು ಮಾಡಿ ಹೆಂಗೆ ಎಸ್ತಿದ್ದಾರೆ ಅಂತ ನೋಡ್ಬೋದು. ಅಲ್ಲಿ ಬಿಸಾಡಿರೋ ಅಷ್ಟೂ ಆ್ಯಪಲ್ ಮತ್ತು ಬ್ಲಡ್ ಅಂತೆ ಅವ್ರ ಪ್ರಕಾರವಾಗಿ. ಅಟ್ಲೀಸ್ಟ್ ಹ್ಯಾಂಡಲ್ ಮಾಡೋ ಅಂಥದ್ದು ಕಲೀಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ. ಸೊ ಹಾಗಾಗಿ ನಾವು ಕೂಡ ಎಂಜಾಯ್ ಮಾಡಿದ್ವಿ, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಈ ಒಂದು ಕ್ರಾಫ್ಟಿಂದ. ಫಸ್ಟಿಗೆ ನಾವು ಬಾರ್ಡರ್ ಲೈನ್ ಹಾಕಿ ಬ್ಲಡ್ ಡ್ರಾಪ್ನ ಈ ರೀತಿ ಕಟ್ ಮಾಡ್ಕೊಂಡ್ವಿ ಬ್ಲಡ್ ಶೇಪಲ್ಲಿ. ಅದ್ರ ನೆಕ್ಸ್ಟು ಅದಕ್ಕೆ ಮಧ್ಯದಲ್ಲಿ ಬರೆಯೋಕ್ಕೋಸ್ಕರ ಒಂದು ವೈಟ್ ಡ್ರಾಯಿಂಗ್ ಶೀಟಲ್ಲಿ ಲೆಟರ್ಸ್ನ ಬರ್ಕೊಂಡು ಹೋದ್ವಿ. ಸೊ ಲೆಟರ್ನ ಬರ್ಕೊಂಡು ಹೋಗಿ ಅದರಲ್ಲಿ ಅಂಟಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸಣ್ಣ ಸಣ್ಣ ಬ್ಲಡ್ ಡ್ರಾಪ್ಗಳನ್ನ ಮಾಡಿ ಅದರಲ್ಲಿ ಬರೋವಂತಹ ಬ್ಲಡ್ ಗ್ರೂಪ್ ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಬಿ ಪಾಸಿಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ನೆಗೆಟಿವ್, ಓ ಪಾಸಿಟಿವ್ ಆ್ಯಂಡ್ ಓ ನೆಗೆಟಿವ್ ಇಷ್ಟನ್ನು ಬರ್ಕೊಂಡ್ವಿ. ಸೊ ಅದ್ರ ಮೇಲೆ ಹಾಗೇನ ಅದನ್ನು ಅಂಟಿಸ್ಕೊಂಡು ಹೋದ್ವಿ. ಅದು ರೆಡಿ ಆದಮೇಲೆ ಒಂದು ಸೈಡು ಪಾಸಿಟಿವ್ ಬರುವಂಥ ಬ್ಲಡ್ ಗ್ರೂಪು, ಒಂದು ಸೈಡು ನೆಗೆಟಿವ್ ಬರುವಂಥ ಬ್ಲಡ್ ಗ್ರೂಪನ್ನು ಸಪ್ರೇಟ್ ಮಾಡಿ ಅದನ್ನು ಅಂಟಿಸ್ಕೊಂಡ್ವಿ. ಬ್ಲಡ್ ಡ್ರಾಪ್ದು ಕ್ರಾಫ್ಟ್ ಏನೋ ಆಯಿತು. ಬ್ಲಡ್ಡು ಎಷ್ಟು ಇಂಪಾರ್ಟೆಂಟ್ ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಲ್ವಾ? ಕೇಳೋಣ ಬನ್ನಿ ಏನು ಹೇಳ್ದ. ಅದ್ರ ನೆಕ್ಸ್ಟು ನಾವು ತೊಗೊಂಡಿದ್ದು ಆ್ಯಪಲ್. ಸೊ ಆ್ಯಪಲ್ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಪೌಷ್ಟಿಕ ಹಣ್ಣು. ವಿಟಮಿನ್ ಸಿ, ಕೆ, ಪೊಟ್ಯಾಷಿಯಮ್ ತುಂಬ ಇರೋವಂಥದ್ದು. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ, ಮಧುಮೇಹನ ನಿಯಂತ್ರಣದಲ್ಲಿಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಪ್ರತಿದಿನ ಒಂದು ಸೇಬು ತಿನ್ನೋದ್ರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ದೂರ ಇರ್ಬೋದು ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿರುವಂಥದ್ದು. ಹಾಗೆ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದಕ್ಕೂ ಕೂಡ ಒಂದು ಕೋಟ್ ಬರೆದು ಬಾರ್ಡರ್ ಲೈನ್ ಹಾಕಿ ಈ ರೀತಿ ಆ್ಯಪಲ್ ಶೇಪಲ್ಲಿ ಕಟ್ ಮಾಡಿದ್ವಿ. ಹಾಗೆ ನಾವು ಪೇಂಟ್ ಬದಲು ವೈಟ್ನರ್ನ ಯೂಸ್ ಮಾಡಿದ್ವಿ ಬಾರ್ಡರ್ ಲೈನ್ ಕೊಡೋಕ್ಕೆ. ಹಾಗೆ ಲೀಫ್ನ ರೆಡಿ ಮಾಡಿದ್ವಿ. ನಾವು ಈ ಕ್ರಾಫ್ಟಲ್ಲಿ ಬ್ಯುಸಿಯಾಗಿದ್ದರೆ ಮಕ್ಕಳು ಆಟ ಸಾಮಾನೆಲ್ಲ ಚೆಲ್ಲಾಡಿ ಅದ್ರ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೈನಲಿ ಆ್ಯಪಲ್ ಕೂಡ ರೆಡಿ ಆಯಿತು. ಇದ್ರ ರಿಹರ್ಸಲ್ ಹೇಗಿತ್ತು ನೋಡೋಣ ಬನ್ನಿ. I am a fruit. I am a fruit. An apple ade keeps our doctor away. Good. ಎರಡು ಕ್ರಾಫ್ಟು ರೆಡಿ ಆದಮೇಲೆ ಇದನ್ನು ಕುತ್ತಿಗೆಗೆ ಹಾಕೋಕ್ಕೆ ದಾರ ಬೇಕಿತ್ತು. ಹಾಗೆ ಚೂಡಿದಾರದ ದಾರವನ್ನು ಹಾಕಿ
ಈ ರೀತಿ ಸೆಲ್ಲೋ ಟೇಪಲ್ಲಿ ಬ್ಯಾಕ್ ಸೈಡಿಂದ ಕವರ್ ಮಾಡಿದ್ವಿ. ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ಹಾಗೆ ತಲೆಗೂ ಕೂಡ ಬ್ಯಾಂಡ್ ರೆಡಿ ಮಾಡಿದ್ವಿ. ಈಗ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ರಿಹರ್ಸಲ್. An apple. ಹಾಂ I am ಆ ಕೈ. I am very precious. Donate your blood and save life. Thank you. ಯಾವಾಗಲೂ ಅರ್ಜೆಂಟು, ಸೊ ಇವ್ರು ಹೇಳೋದನ್ನ ಕೇಳ್ಬಿಡಿ. ಹಾಗೆ ತಾಲ್ ತಾಲ್. Apple. ಹ್ಮ್. Apple. I am food. And apple ade kids are doctor way. ಯಾವುದೇ ಹೊಸ ರೀತಿಯಾದಂತಹ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಅದನ್ನು ಮಾಡಿದಾಗ ಮಕ್ಕಳಿಗೆ ಅವ್ರ ಫ್ರೆಂಡ್ಸಿಗೆ ತೋರಿಸೋ ತನಕ ಸಮಾಧಾನ ಇರಲ್ಲ. ನಾವು ಸಣ್ಣವರಿದ್ದಾಗ ಅದನ್ನೇ ಮಾಡ್ತಿದ್ವಿ ಅಲ್ವಾ. ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಅಥವಾ ಸ್ಕೂಲ್ ಡೇ ಆಗಿರ್ಬೋದು, ಏನೇ ಮಾಡಬೇಕಾದ್ರೂ ಎಲ್ಲರೂ ಎದುರುಗಡೆ ಆ ಡ್ರೆಸ್ ಹಾಕ್ಕೊಂಡು ನಿಂತಾಗ ಅಲ್ಲಿರುವಂಥ ಖುಷಿನೇ ಬೇರೆ. ಹಾಗೆ ನನ್ನ ಮಕ್ಕಳು ಕೂಡ ರೆಡಿಯಾಗಿ ಹೋದರು. ಸೊ ಹೀಗಿತ್ತು ರೆಡ್ ಡೇಯ ಸ್ಪೆಷಲ್. ಫ್ಲವರ್ ಬೊಕ್ಕೆ ಕೂಡ ನೀವಿಲ್ಲಿ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದವರಿಗೆ ಥ್ಯಾಂಕ್ ಯು, ಧನ್ಯವಾದಗಳು.